ರೇಟ್ನ ಫಿಕ್ಸ್ ಮಾಡಿದೆ. ಅದಕ್ಕಾಗಿ ಇವತ್ತು ಬಿಜೆಪಿ ಮತ್ತು JDSನ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಗಾಂಧಿ ಪ್ರತಿಮೆಯ ಮುಂದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ರೇಟ್ ಕಾರ್ಡನ್ನು ನಾವು ಪ್ರದರ್ಶನ ಮಾಡಿದ್ದೀವಿ. ನೀವು ಯಾರು ಬೇಕಾದರೂ ಇದನ್ನು ಪರಿಶೀಲನೆ ಮಾಡ್ಬೋದು. ಇದು 100% ಪಕ್ಕಾ ಇರುವಂಥ ಕಾಂಗ್ರೆಸ್ನ ರೇಟ್ ಕಾರ್ಡು. ಭಾಳ ಏನಾದ್ರು ನಿಮಗೆ ಜಾತಿ ಬಲ ಇದ್ದರೆ ಒಂದು 10% ನಿಮಗೆ ಕಡಿಮೆ ಸಿಗ್ಬೋದು. ಅದಿಲ್ಲದೆ ಇದ್ದರೆ ಇನ್ನೊಂದು 10% ಜಾಸ್ತಿ ಕೊಡಬೇಕಾಗಿ ಬರ್ಬೋದು. ಆದರೆ ಈ ರೇಟ್ ಕಾರ್ಡನ್ನು ಫಿಕ್ಸ್ ಮಾಡೋದು ಪಕ್ಕ. ರೇಟ್ ಕಾರ್ಡ್ ಹೀಗಿದೆ. ನಗರಾಭಿವೃದ್ಧಿ ಇಲಾಖೆ ರೇಟ್ ಕಾರ್ಡ್ ಬೆಂಗಳೂರಿನಲ್ಲಿ FAR ಅಂದರೆ ಫ್ಲೋರ್ ಏರಿಯಾ ರೇಷಿಯೋಗೆ ಚದುರಡಿಗೆ 100 ರೂಪಾಯಿ, ಒಂದು ಚದುರಡಿಗೆ 100 ರೂಪಾಯಿ. CLU ಅಂದರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಭೂ ಪರಿವರ್ತನೆಗೆ 1 ಎಕರೆಗೆ 27 ಲಕ್ಷ ಫಿಕ್ಸ್. 1 ಎಕರೆಗೆ 27 ಲಕ್ಷ ಫಿಕ್ಸ್. 1 ಎಕರೆಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್. ಗೃಹ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ 50 ಲಕ್ಷದಿಂದ 1 ಕೋಟಿ. ಅದು ಜಾಗದ ಮೇಲೆ ಅದರ ಕಿಮ್ಮತ್ತು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಮಿನಿಮಮ್ 50 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿಗೂ ಹೆಚ್ಚು. ACP 1 ಕೋಟಿಯಿಂದ 5 ಕೋಟಿಯವರೆಗೆ, 1.5 ಕೋಟಿಯಿಂದ 2 ಕೋಟಿವರೆಗೆ ACP. ಡಿಫೆನ್ಸ್ ಆನ್ ಏರಿಯಾ ಅಂದ್ರೆ ಅದು ಜಾಗದ ಕಿಮ್ಮತ್ತಿನ ಮೇಲೆ ಇವ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಜಿನಿಯರ್ಸ್ AE 20 ರಿಂದ 25 ಲಕ್ಷ, AEE 25 ರಿಂದ 50 ಲಕ್ಷ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ 50 ಲಕ್ಷದಿಂದ 75 ಲಕ್ಷ, CE 1 ಕೋಟಿಯಿಂದ 5 ಕೋಟಿಯವರೆಗೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ 50 ಲಕ್ಷದಿಂದ 1 ಕೋಟಿ. ಈಗ ಯಾರು ಪ್ರಯತ್ನ ಮಾಡಿದ್ರೆ ಈಗ ಸಾಧ್ಯ ಇಲ್ಲ, ಸೋಲ್ಡ್ ಆಗಿದೆ. ಅದು ಈಗಾಗಲೇ ಸೋಲ್ಡ್ ಆಗಿಬಿಟ್ಟಿದೆ. ಇನ್ನು ಮತ್ತೆ ನೀವು ಮುಂದಿನ ವರ್ಷದವರೆಗೂ ಕಾಯಬೇಕು. AC 5 ಕೋಟಿಯಿಂದ 7 ಕೋಟಿ ಬೆಂಗಳೂರಿಂದು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ 50 ಲಕ್ಷ, DC 1 ಕೋಟಿಯಿಂದ 1.5 ಕೋಟಿ. ಸಬ್ ರಿಜಿಸ್ಟರ್ಡ್ RTO ಅದು ಆಕ್ಷನ್ ಹರಾಜು ಪ್ರಕ್ರಿಯೆ ಅದು ರಿಟೈಲ್ ಸೇಲ್ ಇಲ್ಲ, ಹೋಲ್ಸೇಲ್ ಆಕ್ಷನ್ ಆಗುತ್ತೆ. ಆ ಹೋಲ್ಸೇಲ್ ಬಿದ್ದನ್ನು ಯಾರು ತಗೊಳ್ತಾರೆ ಅವರು ಮರು ಹಂಚಿಕೆ ಮಾಡ್ತಾರೆ. ಇದರಲ್ಲಿ ರಿಟೈರ್ಡ್ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾರದರ್ಶಕ ಭ್ರಷ್ಟ ಆಡಳಿತ. ಪಾರದರ್ಶಕ ಪ್ರಾಮಾಣಿಕ ಅಲ್ಲ, ಪಾರದರ್ಶಕ ಭ್ರಷ್ಟ ಆಡಳಿತ. ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅದರ ಆಡಳಿತದಲ್ಲಿ ಪೂರ್ಣ ಇರೋದು ಭ್ರಷ್ಟಾಚಾರ ಮಾತ್ರ. ಇದು ಭ್ರಷ್ಟಾಚಾರ ಮಾತ್ರ. ನಾವು ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದನ್ನ ವಿಧಾನ ಪರಿಷತ್ನಲ್ಲಿ ಮಹರ್ಷಿ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದ್ರ ಮೂಲಕ ಎಳೆಯಾಗಿ ಬಿಡಿಸಿಟ್ಟಿದ್ದೇವೆ. ಇವತ್ತು ಈ ರೇಟ್ ಕಾರ್ಡನ್ನ ನಿಮ್ಮ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿದ್ದೇವೆ. ನೀವು ಯಾರು ಬೇಕಾದರೂ ಪರಿಶೀಲನೆ ಮಾಡಿ. ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಹೇಗಿಲ್ವೋ ಹಾಗೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಬರಿಗಣ್ಣಿಗೆ ಕಾಣುತ್ತೆ. ನಿಮಗೆ ಕನ್ನಡಕದ ಅವಶ್ಯಕತೆನೂ ಇಲ್ಲ. ಬರಿಗಣ್ಣಿಗೆ ಬಹಳ ಸ್ಪಷ್ಟವಾಗಿ ಇವ್ರ ಭ್ರಷ್ಟಾಚಾರ ಗೋಚರ ಆಗುತ್ತೆ. ಇದು ಕಾಂಗ್ರೆಸ್ನ ಪ್ರಾಮಾಣಿಕ ಅಲ್ಲದ ಭ್ರಷ್ಟ ಆಡಳಿತದ ಒಂದು ಝಲಕ್. ಇಷ್ಟಾದ್ಮೇಲೂ ಕೂಡ 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದನ್ನ ನೀವು ಮಾನ್ಯ ಮಾಡಬೇಕೋ ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದೆ.